ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಯಾರು KCT ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ರಲ್ಲ ಅವ್ರಿಗೊಂದು ಗುಡ್ ನ್ಯೂಸು. ಇವಾಗ ಕನ್ಫರ್ಮ್ ಅಪ್ಡೇಟ್ ಬಂದೆ ರಿಸಲ್ಟ್ ಡೇಟ್ ಬಗ್ಗೆ ಮತ್ತು ಕೌನ್ಸಿಲಿಂಗ್ ಡೇಟ್ ಬಗ್ಗೆ. ಅದೇನಂತ ಹೇಳೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ 1-to-1 ಕೌನ್ಸಿಲಿಂಗ್ ಬೇಕಂದರೆ ಸ್ಟಾರ್ಟಿಂಗಿಂದ ಹಿಡಿದು ಪರ್ಸನಲ್ ಗೈಡೆನ್ಸು ನಾನೇ ನಿಮ್ಗೆ ಗೈಡ್ ಮಾಡ್ತೀನಿ. ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಮತ್ತು ನಿಮ್ಮ ಬ್ರ್ಯಾಂಚ್ ಸೆಲೆಕ್ಷನ್ ಆಗಿರ್ಬೋದು, ಮತ್ತು ನಿಮಗೆ ಸೀನಿಯರ್ ಕನೆಕ್ಟ್ ಮಾಡ್ಕೊಳ್ಳೋಗಿರ್ಬೋದು. ಯಾಕಂದರೆ ನಾವು ಲಾಸ್ಟ್ 5 ಅಪ್ಡೇಟ್ ಕೊಡ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ನೋಡಿರ್ಬೋದು, ಇಂಜಿನಿಯರ್ ಅಪ್ಡೇಟ್ ಕೂಡ ನಾನೇ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಹತ್ರ ಸ್ಟೂಡೆಂಟ್ಸು ಸೀನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಆ ಕಾಲೇಜ್ ಸ್ಟೂಡೆಂಟ್ಸ್ ಬೇಕಾ ನಿಮ್ಗೆ ಕನೆಕ್ಟ್ ಮಾಡ್ಕೊಡ್ತೀವಿ. ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂದ್ರೆ ಕಾಲ್ ಮಾಡಿಬಿಟ್ಟು ಕೂಡ ಕೇಳ್ಕೊಬೋದು. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮೇನ್ ನ್ಯೂಸ್ ನೋಡೋದಾದರೆ ರಿಸಲ್ಟು ಯಾವಾಗ ಬರುತ್ತಂತ ಕೆ ಇ ಅವರು ಕಡೆಯಿಂದ ಪ್ರಸನ್ನ ಕುಮಾರ್ ಸರ್ ಅವರು ವಿಡಿಯೋ ಮಾಡಿದಾರಲ್ಲ ಒಂದು ಯೂಟ್ಯೂಬ್ ಚಾನಲಲ್ಲಿ, ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಯಾವಾಗ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಅಂದರೆ ಈ ಮಂತು ಲಾಸ್ಟ್ ವೀಕಲ್ಲಿ ಅಪ್ಡೇಟ್ ಬರೋ ಚಾನ್ಸ್, ಅಂದರೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ನಿಮಗೆ ನೆಕ್ಸ್ಟ್ ವೀಕ್ ಫ್ರೈಡೇ ಅಥವಾ ಸ್ಯಾಟರ್ಡೆ ಒಳಗಡೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ, ಆಲ್ರೆಡಿ ಹೇಳಿದ್ದಾರೆ. ಆಮೇಲೆ ಕೌನ್ಸಿಲಿಂಗು ಈ ಸತಿ ನಿಮಗೆಲ್ಲ ಗೊತ್ತಿರಾಗೆ ಕಂಬೈಂಡ್ ನಡೆಸಿದ್ರು ಲಾಸ್ಟ್ 4-5 ಇಯರಿಂದ. ಈಗ ಸಪ್ರೇಟಾಗಿ ನಡೆಸ್ತಾರೆ. ಅಂದರೆ ಫಸ್ಟಿಗೆ KCT ನಡೆಸ್ತಾರೆ, ಆಮೇಲೆ ನೀಟ್ ಬಂದ ತಕ್ಷಣ ನೀಟು ಸಪ್ರೇಟಾಗಿ ನಡೆಸ್ತಾರೆ. ಅದು ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂದರೆ ಫಸ್ಟ್ ವೀಕಲ್ಲಿ ಅಂತ ಇದ್ದರೆ, ಮತ್ತು ಐ ಥಿಂಕ್ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ರಿಸಲ್ಟ್ ಬಂದು 1 ವೀಕಲ್ಲಿ ನಿಮಗೆ, ಐ ಥಿಂಕ್ ಸೆಕೆಂಡ್ ವೀಕ್ ಅಂದ್ಕೊಳ್ಳಿ, ಜೂನ್ ಸೆಕೆಂಡ್ ವೀಕಲ್ಲಿ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಟೈಮ್ ಇಲ್ಲ, ಬೇಗ ನಿಮಗೆ ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಮತ್ತು ನಿಮ್ಗೆ ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಂಡು ಡಿಸೈಡ್ ಮಾಡೋಕ್ಕೆ ಟೈಮ್ ಇಲ್ಲ, ಬೇಗ ಮಾಡಿ. ಓಕೆ ಫ್ರೆಂಡ್ಸ್.